ಸೊ ಇನ್ನೊಂದು ಕಡೆಗೆ ಇವತ್ತು ಭ್ರಷ್ಟರ ಮೇಲೆ ದಾಳಿ ನಡೆಸಿತು ಲೋಕಾಯುಕ್ತ 4 ಅಧಿಕಾರಿಗಳ ಸಂಬಂಧಪಟ್ಟಂತ 25 ಜಾಗಗಳ ಮೇಲೆ ದಾಳಿಯನ್ನ ನಡೆಸಿದ್ದು. ಯಾವ್ಯಾವ ಕಡೆಗೆ ಏನೇನು ಸಿಕ್ತು, ಚಿನ್ನ ಜ್ಯುವೆಲರಿ ಶಾಪ್ ಅನ್ನೇ ಓಪನ್ ಮಾಡೋ ರೀತಿಯಲ್ಲಿ ಇವತ್ತು ಚಿನ್ನ ಸಿಕ್ಕಿದ್ದು. ನಾಳೆ ಫ್ಯೂಚರ್ ಪ್ಲಾನ್ ಏನಾದರೂ ಇರಬೇಕೇನೋ, ಅದಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ರೇನು ನೋಡಿ ವರದಿಯನ್ನ. ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಬಿಸಿ. ರಾಜ್ಯದ 25 ಕಡೆ ಲೋಕಾಯುಕ್ತ ರೇಡ್. ಭೂಗರ್ಭ ಶಾಸ್ತ್ರಜ್ಞೆ ಕೃಷ್ಣವೇಣಿ ಮನೆಯಲ್ಲಿ ತಲಾಶ್. ಅಪಾರ ಪ್ರಮಾಣದ ಚಿನ್ನ, ಬೆಳ್ಳಿ, ನಗದು ಪತ್ತೆ. ರಾಜ್ಯಾದ್ಯಂತ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಆದಾಯಕ್ಕಿಂತ ಅಧಿಕ ಆಸ್ತಿ ಗಳಿಕೆ ಆರೋಪದಡಿ ಬೆಳ್ಳಂಬೆಳಗ್ಗೆ ಬೆಂಗಳೂರು, ಮಂಗಳೂರು, ಮಂಡ್ಯ, ಚಿಕ್ಕಬಳ್ಳಾಪುರ ಸೇರಿ ರಾಜ್ಯದ ಹಲವೆಡೆ ಲೋಕಾಯುಕ್ತ ದಾಳಿ ನಡೆಸಿದೆ. ಬೆಂಗಳೂರಿನಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿ ಎಂಸಿ ಕೃಷ್ಣವೇಣಿ ಮನೆ ಮೇಲೆ ದಾಳಿ ನಡೆಸಲಾಗಿದೆ. ಈ ವೇಳೆ ಅಪಾರ ಪ್ರಮಾಣದ ಚಿನ್ನಾಭರಣ, ಬೆಳ್ಳಿ, ನಗದು ಪತ್ತೆಯಾಗಿದೆ. ಸದ್ಯ ಕೃಷ್ಣವೇಣಿ ಮಂಗಳೂರಿಗೆ ವರ್ಗವಾಗಿದ್ದು ಅಲ್ಲಿನ ನಿವಾಸ, ಕಚೇರಿ ಮೇಲೂ ಕೂಡ ತಲಾಶ್ ಆಗಿದೆ. ಮಹತ್ವದ ದಾಖಲೆಗಳನ್ನು ವಶಕ್ಕೆ ಪಡೆಯಲಾಗಿದೆ. ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಹಿರಿಯ ಅಧಿಕಾರಿ ಕೃಷ್ಣವೇಣಿ ಅವರ ಮಂಗಳೂರಿನ ವೆಲ್ಲೆನ್ಸಿಯಾದ ನಿವಾಸ ಹಾಗೂ ಕಚೇರಿ ಮೇಲೆ ದಾಳಿ ನಡೆಸಿ ಅಧಿಕಾರಿಗಳು ಪರಿಶೀಲನೆ ನಡೆಸಿದ್ದಾರೆ. ಈ ಹಿಂದೆ ಚಿಕ್ಕಬಳ್ಳಾಪುರದಲ್ಲಿ ಗಣಿ ಇಲಾಖೆಯ ಅಧಿಕಾರಿಯಾಗಿದ್ರು. ಈಗ 2 ತಿಂಗಳ ಹಿಂದಷ್ಟೇ ವರ್ಗಾವಣೆಯಾಗಿ ಮಂಗಳೂರಿಗೆ ಬಂದಿದ್ದಾರೆ. ಚಿಕ್ಕಬಳ್ಳಾಪುರದಲ್ಲಿ ಕೃಷ್ಣವೇಣಿ ವಿರುದ್ಧ ದೂರು ದಾಖಲಾದ ಹಿನ್ನೆಲೆಯಲ್ಲಿ ಈ ದಾಳಿಯಾಗಿದೆ. ಮಲ್ಲಿಕಟ್ಟೆ ಬಳಿಯ ಕಚೇರಿಗೂ ಕೂಡ ಲೋಕಾಯುಕ್ತ ಎಂಟ್ರಿ ಕೊಟ್ಟಿದೆ. ಬೆಂಗಳೂರಿನಲ್ಲಿರುವ ಅಧಿಕಾರಿ ಕೃಷ್ಣವೇಣಿ ತಾಯಿಯ ಮನೆಯಲ್ಲೂ ಕೂಡ ಲೋಕ ಟೀಮ್ ಇಂಚಿಂಚು ಜಾಲಾಡಿದೆ. ಕೃಷ್ಣವೇಣಿ ಬಳಿ ಅಪಾರ ಪ್ರಮಾಣದ ಚಿನ್ನಾಭರಣಗಳು ಪತ್ತೆಯಾಗಿದೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಕೃಷ್ಣವೇಣಿಗೆ ಸಂಬಂಧಿಸಿದ ಆಸ್ತಿಗಳು ಪತ್ತೆಯಾಗಿದೆ. ನಿರ್ಮಾಣ ಹಂತದ ಮನೆ ಮೇಲೂ ಕೂಡ ದಾಳಿಯಾಗಿದ್ದು ಹಲವು ಮಹತ್ವದ ದಾಖಲೆಗಳನ್ನು ಲೋಕಾಯುಕ್ತ ವಶಕ್ಕೆ ಪಡೆದಿದೆ. ಬೆಂಗಳೂರು ನಗರ ಯೋಜನಾ ನಿರ್ದೇಶಕರಿಗೂ ಶಾಕ್. ತಿಪ್ಪೇಸ್ವಾಮಿ ಅಲ್ಲ, ಚಿನ್ನದ ಸ್ವಾಮಿ. ಇನ್ನು ಬೆಂಗಳೂರು ನಗರದ ಯೋಜನಾ ನಿರ್ದೇಶಕ ತಿಪ್ಪೇಸ್ವಾಮಿಗೂ ಲೋಕಾಯುಕ್ತ ಶಾಕ್ ಕೊಟ್ಟಿದೆ. ಭ್ರಷ್ಟಾಚಾರದ ಆರೋಪ ಕೇಳಿಬಂದಿರೋ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಗಿರಿನಗರದಲ್ಲಿರುವ ಭವ್ಯ ಬಂಗಲೆಯಲ್ಲಿ ಅಧಿಕಾರಿಗಳು ರೇಡ್ ನಡೆಸಿದ್ದಾರೆ. ಈ ವೇಳೆ ಅಪಾರ ಪ್ರಮಾಣದ ಚಿನ್ನಾಭರಣ, ನಗದು ಪತ್ತೆಯಾಗಿದೆ. 28ಕ್ಕೂ ಹೆಚ್ಚು ಜೊತೆಗೆ ಬಂಗಾರದ ಓಲೆ, 23ಕ್ಕೂ ಹೆಚ್ಚು ಚಿನ್ನದ ಸರ, 8 ಜೊತೆ ಚಿನ್ನದ ಬಳೆ, 16 ಉಂಗುರಗಳು, ನಕ್ಲೆಸ್ಸು, 8ಕ್ಕೂ ಹೆಚ್ಚು ಬ್ರಾಂಡೆಡ್ ವಾಚು, ಕೆಜಿಗಟ್ಟಲೆ ಬೆಳ್ಳಿ ಸಾಮಗ್ರಿ, 5 ಲಕ್ಷ ನಗದು ಸಿಕ್ಕಿದೆ. ಅತ್ತ ದಾವಣಗೆರೆಯ ಚನ್ನಗಿರಿ ತಾಲೂಕಿನ ನಲ್ಕುದುರೆಯಲ್ಲಿರುವ ತಿಪ್ಪೇಸ್ವಾಮಿ ಮಾವನ ಮನೆ ಮೇಲೂ ಕೂಡ ದಾಖಲೆಗಳ ಪರಿಶೀಲನೆಯಾಗಿದೆ. ಇನ್ನು ಕಾಲೇಜಿಗೆ ಹೊರಟಿದ್ದ ಅಧಿಕಾರಿಯ ಮಗಳ ಬ್ಯಾಗ್ ಅನ್ನು ಕೂಡ ಲೋಕಾಯುಕ್ತ ಪರಿಶೀಲಿಸಿದೆ. ಅಬಕಾರಿ ಎಸ್ಪಿಯ ಭವ್ಯ ಬಂಗಲೆ, ಲೋಕ ದಂಗು. ಮೋಹನ್ ಸರ್ಕಾರಿ ವಾಹನದಲ್ಲಿದ್ದ ದಾಖಲಾತಿ ಪರಿಶೀಲನೆ. ಬೆಂಗಳೂರಿನಲ್ಲಿ ಅಬಕಾರಿ ಇಲಾಖೆಯ ಎಸ್ಪಿ ಮೋಹನ್ ಮನೆ ಮೇಲೂ ಕೂಡ ರೇಡ್ ಆಗಿದೆ. 15 ಅಧಿಕಾರಿಗಳು ಮನೆಯ ಇಂಚಿಂಚನ್ನು ಕೂಡ ಜಾಲಾಡಿದ್ದಾರೆ. ಮೋಹನ್ ಸರ್ಕಾರಿ ವಾಹನದಲ್ಲಿದ್ದಂತಹ ದಾಖಲಾತಿಗಳ ಪರಿಶೀಲನೆಯಾಗಿದೆ. ಅಷ್ಟೇ ಅಲ್ಲದೆ ಮೋಹನ್ ಪತ್ನಿಯನ್ನ ಬ್ಯಾಂಕಿಗೆ ಕರೆದೊಯ್ದು ಅಕೌಂಟ್ಗಳನ್ನು ಕಲೆ ಹಾಕಿದ್ದಾರೆ. ಮಂಡ್ಯದಲ್ಲಿ ಲೋಕಾಯುಕ್ತ ಎಸ್ಪಿ ಸುರೇಶ್ ಬಾಬು ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಲಾಗಿದ್ದು ಕಾವೇರಿ ನೀರಾವರಿ ನಿಗಮದ ಎಂಡಿ ಮಹೇಶ್ ಮನೆಯ ಮೇಲೂ ಕೂಡ ದಾಳಿಯಾಗಿದೆ. ಕೆಆರ್ಎಸ್ ಸಮೀಪದ ಪಂಪ್ ಹೌಸ್, ನಮ್ರತಾ ಪೆಟ್ರೋಲ್ ಬಂಕ್ ಮೇಲೂ ಕೂಡ ರೇಡ್ ಆಗಿದೆ. ಒಟ್ನಲ್ಲಿ ನಿದ್ರೆಯ ಮಂಪರ್ನಲ್ಲಿದ್ದ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಅಧಿಕಾರಿಗಳು ಶಾಕ್ ಕೊಟ್ಟಿದ್ದಾರೆ. ಈ ವೇಳೆ ಅಧಿಕಾರಿಗಳ ಬಂಡವಾಳ ಬಯಲಾಗಿದೆ. ಬ್ಯೂರೋ ರಿಪೋರ್ಟ್, ಪಬ್ಲಿಕ್ ಟಿವಿ. ಅದು ಆ ಫೋಟೋ ಎಲ್ಲ ನೋಡ್ತಾ ಇದ್ರೆ ಫ್ಯೂಚರ್ ಪ್ಲಾನಿಂಗ್ ಎಲ್ಲ ತಯಾರಿ ಇದ್ದಂಗಿದೆ. ಏನ್ ಚಿನ್ನ, ಬೆಳ್ಳಿ, ಅಂದ್ರೆ ಇನ್ವೆಸ್ಟ್ಮೆಂಟ್ ಅದಕ್ಕೂ ಮಾಡಿಲ್ಲ, ಬರೀ ಚಿನ್ನ ಬೆಳ್ಳಿಗೆ ಇನ್ವೆಸ್ಟ್ಮೆಂಟ್ ಮಾಡ್ದಂಗಿದೆ. ಇನ್ನು ಆಸ್ತಿ ಪತ್ರಗಳು ಇನ್ನೈತೆ ಗೊತ್ತಿಲ್ಲ ಅಲ್ವಾ. ಭೂಗರ್ಭ ಶಾಸ್ತ್ರಜ್ಞ ಅಲ್ವಾ, ಅಗದು ನೋಡಿದ್ದಾರೆ ಭೂಗರ್ಭ ಶಾಸ್ತ್ರಜ್ಞರು. ಅದಕ್ಕೆ ತಕ್ಕಂಗೆ ಡೆವಲಪ್ಮೆಂಟ್ ಅಷ್ಟು ಇದಾರೆ, ಅದರಲ್ಲಿ ಯಾರ್ಯಾರು ಇದ್ದಾರೆ. ಇನ್ನು
ಕಾಣೋರು ಇಷ್ಟ ಕತೆ, ಕಾಣದೇ ಇರೋರು ಇನ್ಯಾರಿದ್ದಾರೋ ಕತೆ.